ಅಕ್ರಮ ಅದಿರು ಸಾಗಣೆಯ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಸಂಡೂರು ಗಣಿ ಪ್ರದೇಶದಲ್ಲಿ ದಿನಕ್ಕೆ 1,500ಕ್ಕೂ ಹೆಚ್ಚು ಲಾರಿಗಳಲ್ಲಿ ಅದಿರು ಸಾಗಾಟ ನಡೀತಾ ಇದೆ. ಈ ಅಕ್ರಮವನ್ನ ಈ ತುಕಾರಾಂ ಸಂಸದರು ಸ್ವತಃ ಪತ್ತೆ ಹಚ್ಚಿದ್ದಾರೆ. ಒಂದು ಲಾರಿಯಲ್ಲಿ 18ರಿಂದ 40 ಟನ್ನವರೆಗೆ ಅದಿರು ಸಾಗಾಟ ಆಗ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಪರ್ಮಿಟ್ ವ್ಯವಸ್ಥೆ ಇದ್ರೂ ಕೂಡ ಅಕ್ರಮಕ್ಕೆ ಅಡ್ಡಿಯೇ ಇಲ್ಲ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಂಡಿಹಟ್ಟಿ ಬಳಿ ಇರುವಂತಹ 4 ಚೆಕ್ ಪೋಸ್ಟ್ಗಳಲ್ಲಿ ಕೇವಲ ಒಂದೇ ಕಾರ್ಯನಿರ್ವಹಿಸ್ತಾ ಇದೆ. ಉಳಿದಿರುವಂತದ್ದು ದುರಸ್ತಿಯಾಗದೇ ಇರೋದ್ರಿಂದ ಅಕ್ರಮ ಸಾಗಾಟಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ವೇ ಬ್ರಿಡ್ಜ್ ಪರಿಶೀಲನೆ ತಪ್ಪಿಸಿ ಹೆಚ್ಚುವರಿ ಅದಿರು ಸಾಗಣೆ ನಡೆಯುತ್ತಿದೆ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅದಿರು ಅಕ್ರಮವಾಗಿ ಸಾಗಾಟವಾಗ್ತಿದ್ದು ಜೆಎಸ್ಡಬ್ಲ್ಯೂ ಸ್ಟೀಲ್ಸ್ ಮತ್ತು ಎನ್ಎಂಡಿಸಿ ಅಧಿಕಾರಿಗಳ ಕೈವಾಡದ ಶಂಕೆ ಇದೆ ಅಂತ ಹೇಳಿ ಸಂಸದರು ಆರೋಪಿಸುತ್ತಿದ್ದಾರೆ. ಗಡಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರವಲ್ಲ, ನೇರ ಭಾಗವಹಿಸುವಿಕೆಯೂ ಇದೆ ಅಂತ ಹೇಳಿ ಇವರು ಆರೋಪ ಮಾಡ್ತಾ ಇರುವುದು ಈಗ ಕೇಳಿ ಬರ್ತಾ ಇದೆ. ಚೆಕ್ ಪೋಸ್ಟ್ಗಳು ರೇಡ್ ಮಾಡಿದ್ದೆ. ನಾನು ಕೂಡ ಅವತ್ತು ಚೆಕ್ ಪೋಸ್ಟ್ಗಳು ರೇಡ್ ಮಾಡ್ತಿದ್ವಿ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವತ್ತೇನು ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡರು ಅವ್ರಿಗೂ ಪತ್ರ ಬರೆದಿರೋವೆಲ್ಲ ಇದೆಲ್ಲ ಬರೆದೀನಿ. ಇವತ್ತು ಇಷ್ಟೆಲ್ಲ ಅಕ್ರಮ ನಡೀತಾ ಇದೆ. ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದು ದೇಶದ ಸಂಪತ್ತು, ನಾಡಿನ ಸಂಪತ್ತು, ಇದು ಸಕ್ರಮವಾಗಿ ನೀಟಾಗಿ ಹೋಗಬೇಕು ಅಂತಂತೆಲ್ಲ ಅವತ್ತು ಹೋರಾಟವನ್ನು ಮಾಡಿದ್ವಿ. ಇವತ್ತು ಅದೇ ರೀತಿಯಲ್ಲಿನೇ ಮತ್ತೆ ಅವತ್ತೆಲ್ಲ ಅಕ್ರಮ ಕಾಣಿಕೆ ನಿಮಗೂ ಗೊತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಏನು ನಡೀತು ಅಂತೇಳಿ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ, ನಿಮಗೆಲ್ಲ ಕಣ್ಣಾರ ಕಂಡಿದ್ದೈತೆ ಎಲ್ಲದು ಕೂಡ. ಅದಾದಮೇಲೆ CEC ರಚನೆ ಮಾಡಿದ್ರು ಎಲ್ಲರೂ ಕೂಡ. 2013ರಲ್ಲಿ CEC ರಚನೆ ಮಾಡಿ ಈ ಥರ ಕ್ವಾಂಟಿಟಿ ಕ್ವಾಲಿಟಿ ಈ ಥರ ಹೋಗಬೇಕು, ಸಂಪತ್ತು ನೆಲ ಜಲ ಸಂಪತ್ತು ಕರೆಕ್ಟಾಗಿ ಆಗಬೇಕು ಅಂತೇಳಿ CEC ರಚನೆ ಮಾಡಿ ಅವತ್ತು ಮೈನ್ಸ್ಗಳೆಲ್ಲ ಆಕ್ಷನ್ ಮಾಡಬೇಕು. ಇದೇ ಮೊದಲೇನು ಮೈನ್ಸ್ಗಳಿದ್ದು ಯಾವುದು ಅಕ್ರಮ ನಡೆದಿಲ್ಲ, ಅದನ್ನ 50 ವರ್ಷದ ಮಟ್ಟ A ಕ್ಯಾಟಗರಿ ಮೈನ್ಸ್ಗಳು ಅಂತೇಳಿ ಮಾಡಿ ABC ಅಂತೇಳಿ ಎಲ್ಲ ಮಾಡಿದರು. ಅದಾದ ಬಟ್ ಆ ಕಡೆ ಕಾಟದಲ್ಲಿ ಗಾಡಿಗಳು ಬಂದು ಬರೀ ಸೀಲ್ ಹಾಕಿ ಮ್ಯಾನುವಲ್ ಸೀಲ್ ಹಾಕಿ ಕೊಡ್ತಾ ಇದ್ದಾರೆ. ಬಟ್ ಇದ್ರೊಳಗೆ ಓಡಾಡೋದು ಆ ಕಡೆ ಮತ್ತೆ ಸೀಲ್ ಹಾಕಿ ಕೊಟ್ಟು ಆ ಕಡೆ ಗಾಡಿಯಲ್ಲಿ ಪಾಸ್ ಆಗಿ ನಾವು ವಿಡಿಯೋ ಮಾಡಿದ್ದೀವಿ. ಆ ಕಡೆ ಬರೀ ಸೀಲ್ ಹಾಕಿ ಕೊಡ್ತಾ ಇದ್ವಿ. ಅದನ್ನು ಕಾಟ ಮಾಡಲಿಲ್ಲ. ಅವರು ಇಲ್ಲಾಂದ್ರೆ ಮ್ಯಾನುವಲ್ ಆಗಿ ಹೇಳಿದ್ರೆ ಸಾಕು ಮೇಡಮ್ ಅವರು ಸೀಲ್ ಹಾಕಿ ಕೊಡ್ಬೋದು.